ಹಾಯ್ ಹಲೋ ವೆಲ್ಕಮ್ ಟು ಮೈ ಸಿಹಿ ರುಚಿ ಚಾನಲ್. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಏನಪ್ಪ ಬೌಲ್ನಾಗ ತೋರ್ಸಾಕತ್ತಾರಂತ ತಿಳಿದಿರಿ. ಇಲ್ಲಿ ನಾನು ಹೋಟೆಲ್ ಶೈಲಿ ಒಳಗೆ ಪನ್ನೀರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಸಿಹಿ ರುಚಿ ಚಾನೆಲ್ಗೆ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂತಂದ್ರೆ ಮುಂದೆ ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ ನೋಡ್ರಿ. ಪನ್ನೀರ್ ಮಾಡೋದನ್ನು ನೋಡೋಣ ಬರ್ರಿ. ಇಲ್ಲಿ ನಾನು 500 ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ರೀ. ಆಮೇಲೆ ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ, 2 ಟೊಮೆಟೊ, ಒಂದು 5 ಹಸಿಮೆಣಸಿನ್ಕಾಯಿ, ಒಂದು ಸಣ್ಣ ಚಿಕ್ಕ ಗಾತ್ರದ್ದು ಈರುಳ್ಳಿ, 1 ಇಂಚು ಹಸಿ ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ, ಒಂದು 20 ಗ್ರಾಮ್ ಅಷ್ಟು ಮೊಸರು. ಇಲ್ಲಿ ನಾನು ಪನ್ನೀರ ಮೊದಲಿಗೆ ಉದ್ದೋದ್ಕ ಕಟ್ ಮಾಡ್ಕೊಂಡಿದ್ದೆ ರೀ. ಅದನ್ನು ಭಾಳ ಉದ್ದೋದ್ಕ ಅಂತ ಅನ್ನಿಸ್ತಾವಂತೇಳಿ ನಾನು ಮತ್ತು ಅದನ್ನು ಸ್ಕ್ವೇರ್ ಟೈಪು ಕಟ್ ಮಾಡಿ ಬೌಲ್ನಾಗ ಹಾಕ್ಕೊತೀನಿ ರೀ. ಆಮೇಲೆ ಪ್ಯಾನ್ ಇಟ್ಟು ಈಗ ನಾವು ಸ್ಪೈಸಸ್, ನಾನೇನು ಇಲ್ಲಿ ಮಸಾಲೆಯನ್ನು ಹೆಚ್ಚಿಗೆ ಹಾಕ್ತಾಯಿಲ್ಲ, ಮನೆಯಲ್ಲಿ ಏನದಪ್ಪ ಅದನ್ನೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಇಂಚ್ ಇಷ್ಟು ದಾಲ್ಚೀನಿ, ಒಂದು 5ರಿಂದ 6 ಕರಿಮೆಣಸು, ಶಾಯಿ ಜೀರ ಹಾಕಿ ಫ್ರೈ ಮಾಡಿಕೊಂಡು ಪ್ಯಾನ್ ಒಳಗನ ಹಸಿಮೆಣ್ಸಿನ್ಕಾಯಿ, ಒಂದು 4ರಿಂದ 5 ಸಣ್ಣ ಗಾತ್ರದ ಈರುಳ್ಳಿ ತೊಗೊಂಡಿದ್ನಲ್ಲ, ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಂದ್ರದೊಳಗನ ಮೆತ್ತಗಾಗುವಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ಪುದೀನಾನು ಇದ್ರಾಗನ ಹಾಕ್ಕೊಂಡು ಮೆತ್ತಗಾಗುವಂಗೆ ಫ್ರೈ ಮಾಡ್ಕೊರಿ. ಒಂದು 2 ನಿಮಿಷದಷ್ಟು ಕೈಯಾಡಿಸ್ಕೊರಿ. ಕೈಯಾಡಿಸ್ಕೊಳ್ಳೋದ್ರಿಂದ ಅದು ಮೇಲೆ ಕೆಳಗೆ ಮಾಡೋದ್ರಿಂದ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಒಂದು 2 ನಿಮಿಷದಷ್ಟು ಮುಚ್ಚಿಟ್ರೆ ಅದ್ರ ಕಲರ್ ಚೇಂಜ್ ಆಗಿಬಿಡ್ತೈತಿ. ಈ ಥರ ಚೇಂಜ್ ಆಗೈತೆ ನೋಡಿರಿ. ಟೊಮೊಟೊ ಎಲ್ಲ ಪೂರ್ತಿಯಾಗಿ ಮೆತ್ತಗಾಗ್ಬೇಕು ರೀ. ಅಲ್ಲಿ ಮಟನೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಟೊಮೊಟೊ ನೋಡಿರಿ ಹೆಂಗೆ ಮೆತ್ತಗಾಗೈತಿ, ಅಲ್ಲಿ ಮಟ ನೀವು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ರೀ. ಆಮೇಲೆ ಮಿಕ್ಸಿ ಜಾರಿಗೆ ಇದನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ರಿ. ಸ್ವಲ್ಪ ಅರ್ಧ ಟೀ ಲೋಟಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಚೆನ್ನಾಗಿ ನುಣ್ಣಗೆ ಆಗುತ್ತೆ ನೋಡಿರಿ. ಇಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾನು ಪನ್ನೀರನ್ನ ಹುರ್ಕೊತೀನಿ. ಈಗ ಸ್ವಲ್ಪ ಬ್ರೌನ್ ಕಲರ್ ಬರೋ ಮಟನೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ. ಯಾಕಂತಂದ್ರೆ ಪನ್ನೀರನ್ನ ಫ್ರಿಜ್ನಲ್ಲಿ ಇಟ್ಟಿರ್ತಾರೆ ರೀ, ಅದಕ್ಕೆ ಅದು ಸ್ವಲ್ಪ ಹುರ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಆ ಥರ ಹುರ್ಕೊಳ್ಳಿ. ನಾನೇ ನೀನಂತೆ ನೀನೇ, ನಾನಂತೆ ಜೀವ, ಒಂದೇನೆ ಹೃದಯ ಎರಡು, ನಮ್ಮ ನಡುವೆ ಬರಲಿ 100 ಮುನಿಸು ಜಗಳ ಆಗಿ ಇರಲಿ ಪ್ರೀತಿ ಸೊಗಡು. ನೋಡ್ರಿ ಈಗ ಕಲರ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತ. ಪನ್ನೀರು ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಅದನ್ನು ಒಂದು ಬೌಲ್ನಾಗ ತಗೊಂಬಿಡ್ತೀನಿ ರೀ. ಈ ರೀತಿ ಅದು ಕಲರ್ ಚೇಂಜ್ ಆಗ್ಬೇಕು ನೋಡಿರಿ. ಹಾಗೇನೂ ಹಾಕ್ಕೋತಾರೆ ಒಬ್ಬೊಬ್ಬರು. ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರು ಟೇಸ್ಟಾಗಿ ಬರುತ್ತೆ, ಬಾಯಲ್ಲಿ ತಿನ್ಲಿಕ್ಕೂ ರುಚಿಯಾಗಿ ಬರ್ತೈತೆ ನೋಡಿರಿ. ಹಾಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಬೆಟರು. ಪ್ಯಾನ್ ಒಳಗನ ಈಗ ಕರಿ ಮಾಡ್ಕೊಂಬಿಡೋಣ್ರಿ. ಈಗ ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿನಿ. ಪಲಾವದ ಎಲೆ ಹಾಕ್ತಾಯಿದ್ದೀನಿ, ಒಂದು ಚಿಕ್ಕ ಸೈಜಿಂದು, ಒಂದು ಅರ್ಧ ಇಂಚು ದಾಲ್ಚಿನ್ನಿ,
ಮನೆಯಲ್ಲಿರುವಂಥ ಸ್ಪೈಸಸ್ಸೇ ಹಾಕೀನಿ ನಾನು, ಮತ್ತು ಬೇರೆ ಏನೂ ಹಾಕಿಲ್ಲ. ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನು ಈರುಳ್ಳಿ ಎಲ್ಲ ಮಸಾಲೆ ಗ್ರೇವಿಗೆಲ್ಲ ಹುರ್ಕೊಂಡು ಇರೋದ್ರಿಂದ ನಾನು ಇಲ್ಲಿ ಗೊಡ್ಡು ಖಾರದ ಪುಡಿ ಹಾಕ್ತಾಯಿಲ್ಲ. ಮಸಾಲೆ ಖಾರ ಅಂತೇಳಿ ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡು. ಅದ ಮಸಾಲೆ ಖಾರ ಪುಡಿನ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಒಳಗನ ಅದನ್ನು ಹಾಕ್ಕೊಳಕತ್ತೀನಿ. 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡ್ತೀನಿ. ಎಣ್ಣೆ ಒಳಗೆ ಫ್ರೈ ಎದಕ್ಕೆ ಮಾಡ್ಕೊತೀವಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಗ್ರೇವಿ ಕಲರ್ಫುಲ್ಲಾಗಿ ಬರುತ್ತೆ. ಅವೀಜ ಪುಡಿ, ಧನಿಯಾ ಪುಡಿ ಕಾಮನಾಗಿ ನಮ್ಮ ಮನೆಗೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ರೀ. ಎಣ್ಣೆ ಒಳಗೆ ಫ್ರೈ ಆದಮೇಲೆ ನಾವೇನು ಹುರಿದಂಥ ಮಸಾಲೆನ ಗ್ರೇವಿ ಮಿಕ್ಸಿಗೆ ರುಬ್ಬಿಟ್ಕೊಂಡಿರ್ತೀವಲ್ಲ ರೀ, ಅದನ್ನು ಅದ ಪ್ಯಾನ್ ಒಳಗನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರ್ ಕರಿ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಯಾಕೆ ತೋರಿಸ್ಬಾರ್ದು ಪನ್ನೀರ್ ಮಾಡೋದನ್ನು ಅಂತ ಹೇಳಿ ನಾನು ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ಹೇಳುತ್ತಾ, ಮುಂದೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರ್ತಾವೆ ನೋಡ್ರಿ. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ, ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕಿ ನಿನ್ನದು ಗೆಳತಿ. ನೋಡ್ರಿ, ಆ ಗ್ರೇವಿ ಸ್ವಲ್ಪ ಫ್ರೈ ಆಗಿಂದ ನಾವು ಪನ್ನೀರ್ ಏನು ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಡ್ತೀನಿ. ಹಾಕಿದ ನಂತರ ಆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕ್ರಿ. ನಾನು ಇಲ್ಲಿ 5 ಜನ ಇರೋದರಿಂದ 500 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ನೀವು ಎಷ್ಟು ಜನ ಇರ್ತೀರಿ ಅದ್ರ ಮೇಲೆ ನೀವು ಗ್ರೇವಿಯನ್ನು ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾನು 20 ಗ್ರಾಮಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ಮೊಸರು ಆಪ್ಷನ್ ಅದ, ಬೇಕಂದ್ರೆ ಹಾಕ್ಕೋರಿ, ಇಲ್ಲಾಂದ್ರೆ ನಾನು 2 ಟೊಮೆಟೊ ಹಾಕ್ಕೊಂಡಿರ್ತೀನಲ್ಲ, ನೀವು 3ರಿಂದ 4 ಟೊಮೆಟೊ ಆರಾಮ್ ಹಾಕ್ಕೋಬೋದು. ಮೊಸರು ಇಲ್ಲಪ್ಪ ಅಂತಂದ್ರೆ ಮೊಸರು ಹಾಕ್ಕೋಬೇಕಂತೇನಿಲ್ಲ, ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಈಗ ಮಾರ್ಕೆಟ್ನಾಗೆಲ್ಲ ಫ್ರೆಶ್ ಕ್ರೀಮ್ ಅಂತ ಬರುತ್ತಾ, ಅದನ್ನು ಬೇಕಾದರೂ ನಾವು ಹಾಕ್ಕೋಬೋದು. ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿತ್ತು ನೋಡ್ರಿ. ಪರೋಟ ಜೊತೆ ಚಪಾತಿ ಜೊತೆ ತಿನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಪನ್ನೀರ್ ಗ್ರೇವಿ ಆಗಿತ್ತು ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿದ್ರೆ ನಮ್ಮ ಕರ್ನಾಟಕದ ಜನತೆ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡ್ರಿ ಅಂತ ಹೇಳುತ್ತಾ, ಮತ್ತೊಮ್ಮೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕಂದರೆ ನೀವು ಆ ವಿಡಿಯೋ ಪೂರ್ತಿಯಾಗಿ ನೋಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತಾ ಅಂತ ಹೇಳ್ತಾ ಇದ್ದೀನಿ. ಕೊನೆಗೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ನೋಡಿ ಹಾಕ್ಕೊಳ್ರಿ, ಕಮ್ಮಿ ಹಾಕ್ಕೋಬೋದು, ಹೆಚ್ಚಾದ್ರೆ ಮತ್ತೆ ತಿನ್ನಲಿಕ್ಕೆ ಬರೋದಿಲ್ಲ. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಕೋರಿ. ಲಾಸ್ಟಿಗೆ ನಾನು ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಕಸೂರಿ ಮೇಥಿ ಮನೆಯಲ್ಲಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಹಾಕ್ಕೋಬೇಕಂತೇನು ನೆಸಸರಿ ಇಲ್ಲ, ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು 3ರಿಂದ 4 ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿತ್ತು ನೋಡಿ. ನಾನು 4ರಿಂದ 5 ನಿಮಿಷವರೆಗೂ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡೀನಿ ರೀ. ಆಲ್ಮೋಸ್ಟ್ ಗ್ರೇವಿ ರೆಡಿ ಆದಂಗನ ಇದು. ಕಾಯುವೆ ನಾನು ರೆಪ್ಪೆಯ ಆಗಿ ಜನುಮ ಪೂರ ನಿನ್ನನ್ನೇ, ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೆ, ನಾನೇ ನೀನಂತೆ ನೀನೇ, ನಾನಂತೆ ಜೀವ ಒಂದೇನೇ ಹೃದಯ ಎರಡು.
ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು. ಆಲ್ಮೋಸ್ಟ್ ಪನ್ನೀರ್ ಗ್ರೇವಿ ಆದಂಗೆ ರೀ. ನಾನು ಇಲ್ಲಿ ಕೊನೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ರೀ. ಇದ್ರೆ ಮಾತ್ರ ಹಾಕ್ಕೋರಿ. ನಾನು ಸುಮ್ಮನೆ ಟೇಸ್ಟಿಗೋಸ್ಕರ ಮನೇಲಿ ಇದೆ ಮಕ್ಕಳು ಇಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಪನ್ನೀರ್ ಕರಿ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಕೊನೆಗೆ ನಾನು ಇಲ್ಲಿ ಮತ್ತೊಂದು 2 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಟ್ಟು ಕೊತ್ತಂಬರಿನ ಮೇಲೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ಕೋಬೋದು ಬಿಡ್ಬೋದು, ಯಾಕಂದ್ರೆ ಅದು ಆಪ್ಷನಲ್ ಇರ್ತದೆ ರೀ. ಒಮ್ಮೊಮ್ಮೆ ಮನ್ಯಾಗ ಇರೋದಿಲ್ಲ, ನಡೀತದೆ ಕೊತ್ತಂಬರಿ ಇಲ್ಲಾಂದ್ರೆ. ಯಾಕಂದ್ರೆ ನಾವು ಅವೀಜ್ ಪುಡಿ ಮಾಡಿಕೊಂಡು ಧನಿಯಾ ಪುಡಿ ಮಾಡಿಕೊಂಡು ಅದನ್ನು ಹಾಕಿರ್ತೀವಲ್ರಿ. ಕೊತ್ತಂಬರಿ ಹಾಕೋ ಏನು ನೆಸಸರಿ ಏನಿಲ್ಲ, ಅದು ಬೇಕಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತೊಂದು 2 ನಿಮಿಷ ಅದನ್ನು ಬಾಯ್ಲ್ ಮಾಡೋಕೆ ಇಟ್ಟೀನಿ ರೀ. ಕೊನೆಗೆ ಬೌಲಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದರೆ ಮುಂದೆ ಹೊಸ ಹಾಕುವ ವಿಡಿಯೋಗಳು ಮೊದಲು ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ ನೋಡಿರಿ. ಆಮೇಲೆ ಮುಂದೆ ಯಾವ ಥರ ಎಲ್ಲ ನಿಮಗೆ ಅಡುಗೆಗಳ ಬೇಕು ಕಮೆಂಟ್ ಮುಖಾಂತರ ತಿಳಿಸ್ರಿ. ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿದ್ರೆ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾರೂ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಏನಪ್ಪ ಇವರು ಎಲ್ಲರೂ ಮಾಡೋದನ್ನು ಗ್ರೇವಿ ಮಾಡ್ಯಾರ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ನನಗೆ ಹೆಂಗೆ ಬರ್ತೈತೆ ನಾ ಹಂಗೆ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ. ಸೂಪರಾಗಿ ಬಂದಿತ್ತು ನೋಡಿರಿ ಗ್ರೇವಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿರಿ. ಮನೆಗಿರುವಂಥ ಪದಾರ್ಥಗಳನ್ನೇ ಬಳಸಿ ನಾನು ಇಲ್ಲಿ ಪನ್ನೀರ್ ಗ್ರೇವಿ ಮಾಡಿದ್ದೀನಿ. ಚಪಾತಿ ಜೊತೆ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಜೋಳದ ರೊಟ್ಟಿ ಕೂಡ ಚಲೋ ಕಾಣಂಗಿಲ್ಲ ರೀ. ಇದು ಚಪಾತಿ ಜೊತೆ ಪರೋಟ ಜೊತೆ ಮಾಡಿಸಿದ ಕಾಂಬಿನೇಷನ್ ಸೂಪರಾಗಿ ಪನ್ನೀರ್ ಕರಿ ಆಗಿದೆ. ರೆಡ್ ಪನ್ನೀರ್ ಕರಿ ಹೋಟೆಲ್ ಶೈಲಿಯಲ್ಲಿ ಮಾಡಿದ್ದೀನಿ. ನಿಮ್ಮದು ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಂಗೆ ನೋಡಿರಿ ಅಂತ ಹೇಳ್ತಿದ್ದೀನಿ. ಯಾರೆಲ್ಲ ಹೆಂಗದಿರಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಈ ವಿಡಿಯೋಗೊಂದು ನಿಮ್ಮ ಮೆಚ್ಚುಗೆ ಇರಲಿ ಅಂತ ಹೇಳುತ್ತಾ ದಯಮಾಡಿ ಎಲ್ಲರೂ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಏನಪ್ಪ ಇವರು ಒಳ್ಳ ಸ್ಕಿಪ್ ಮಾಡ್ದಂಗೆ ನೋಡಿರಿ ಅಂತಂದ್ರೆ ಸಪೋರ್ಟ್ ಮಾಡಿ ಎಲ್ಲರೂ ಖುಷಿಯಿಂದ ಇರಿ.